ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಬೇಜಾರಾಗುವಂತ ವಿಷಯನ ಹೇಳ್ಬಿಡ್ತೀನಿ. ನಮ್ಮ ವಿಡಿಯೋಗಳನ್ನ ಸುಮಾರು ಜನ ನೋಡ್ತಾ ಇದ್ದಾರೆ, ಸಾವಿರಾರು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಜಸ್ಟ್ ನೋಡಿ ಚಾನಲ್ನ ನೋಡ್ಕೊಂಡು ಹಾಗೆ ವಿಡಿಯೋನ ನೋಡ್ಕೊಂಡು ನಮಗೆ ಏನು ಕ್ವಶನ್ ಇದೆಯೋ ಅದನ್ನು ಕೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನೀವು ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದುಡ್ಡು ಇರೋದಿಲ್ಲ, ಏನೂ ಇರೋದಿಲ್ಲ, ಅದು ಫ್ರೀ. ಅಲ್ಲೇನು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅದೊಂದು ನಮಗೆ ಬೆಂಬಲ ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ನಾನು ಅತ್ಯಂತ ವೇಗವಾಗಿ ತಮ್ಮ ಬೆಲೆಯನ್ನು ಹೆಚ್ಚಿಸಿಕೊಂಡಂತಹ ನಾಣ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಹೌದು, ಕಳೆದ ಒಂದೆರಡು ವರ್ಷಗಳ ಹಿಂದೆ ಈ ನಾಣ್ಯಗಳು ತುಂಬ 10-20 ರೂಪಾಯಿಗೆ ಸಿಗ್ತಾ ಇತ್ತು, 50 ರೂಪಾಯಿಗೂ ಸಿಗ್ತಾ ಇದ್ದಂಥ ನಾಣ್ಯಗಳು ಇವತ್ತು 1000 ರೂಪಾಯಿಗಿಂತ ಮೇಲೆ ಹೋಗಿರುವಂಥದ್ದು. ಯಾಕೆ ಈ ರೀತಿ ಆಗುತ್ತೆ? ಒಂದು, ಮಾರ್ಕೆಟ್ನಲ್ಲಿ ಈ ನಾಣ್ಯಗಳು ಅಷ್ಟು ಈಸಿಯಾಗಿ ಸಿಗ್ತಾ ಇರೋದಿಲ್ಲ, ಅಥವಾ ಯಾರು ಸಂಗ್ರಹಕಾರರು ಇರ್ತಾರೆ ಅವರು ತಮ್ಮ ಬಳಿ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಮಾರ್ಕೆಟ್ನಲ್ಲಿ ಅವೈಲಬಲ್ ಇಲ್ಲದೆ ಇರೋ ಕಾರಣದಲ್ಲಿ ಈ ಒಂದು ನಾಣ್ಯಗಳ ಬೆಲೆ ಗಗನಕ್ಕೆ ಇರುತ್ತೆ. ಈ ಒಂದು ನೋಡಿ ಎಕ್ಸಾಂಪಲ್, ಈ ಮಹಾರಾಣಾ ಪ್ರತಾಪ್ ಅವರ 2003ರ 1 ರೂಪಾಯಿನ ನಾಣ್ಯ, ಇದು ಕೊಮಮರೇಟಿವ್ ನಾಣ್ಯ. ಮಹಾರಾಣಾ ಪ್ರತಾಪ್ ಅವರ ಜನ್ಮದಿನದ ಅಂಗವಾಗಿ ಬಿಡುಗಡೆ ಆಗಿರುವಂಥದ್ದು. 10 ರೂಪಾಯಿನಲ್ಲಿ ಕೂಡ ಇದೆ, ಪ್ರೂಫ್ ಸೆಟ್ ಅಲ್ಲೂ ಇದೆ. ನನ್ನ ಹತ್ರ ಎರಡೂ ಇದಾವೆ. ಪ್ರೂಫ್ ಸೆಟ್ ನಿಮಗೆ ಸಪರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ನಾಣ್ಯ ಹೈದರಾಬಾದ್ ಮತ್ತೆ ಬಾಂಬೆ ಮಿಂಟಿನ ಬಿಡುಗಡೆ ಆಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಾಂಬೆ ಮಿಂಟ್ ಇರುವಂಥದ್ದು. ಹೈದರಾಬಾದ್ ಮಿಂಟ್ನ ನಾಣ್ಯ ಸ್ಕೇರ್ ಕ್ಯಾಟಗರಿಲಿ ಇದೆ, ಅಂದ್ರೆ ಈ ಒಂದು ನಾಣ್ಯ ರೇರ್ ಕ್ಯಾಟಗರಿಲಿ ಇರುವಂಥದ್ದು. ಯಾವುದು? ಈ 1 ರೂಪಾಯಿನ ಬಾಂಬೆ ಮಿಂಟ್ನ ನಾಣ್ಯ, ಮಹಾರಾಣಾ ಪ್ರತಾಪ್ ಅವರ ಬಾಂಬೆ ಮಿಂಟ್ನ ನಾಣ್ಯ. ನೋಡ್ಬೋದು, ಇವತ್ತು ಇದರ ಬೆಲೆ 500 ರೂಪಾಯಿ ಆಗಿರುವಂಥದ್ದು. ನಾನು ಮೊನ್ನೆ ಒಂದು UNC ಕಾಯಿನ್ ಪರ್ಚೇಸ್ ಮಾಡಿದೆ, 500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರುವಂಥದ್ದು. ಅದ್ರ ಮೇಲೆ ಬರ್ತಿದ್ದೀನಿ ಕೂಡ, ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯ, ಇದಕ್ಕೆ 450 ರೂಪಾಯಿ ಕೊಟ್ಟಿರುವಂಥದ್ದು. ಒಂದು 20 ವರ್ಷಗಳ ಹಿಂದೆ ಬಿಡುಗಡೆ ಆಗಿರುವಂತಹ ಈ ಒಂದು ನಾಣ್ಯ ಆಗ ಒಂದು 10 ರೂಪಾಯಿ 5 ರೂಪಾಯಿ ಇತ್ತು. ನಾನು ಸುಮಾರು ಒಂದು 5-6 ವರ್ಷಗಳಿಂದ ಈ ನಾಣ್ಯ ತಗೊಬೇಕು ಅಂದ್ರೆ 25-30 ರೂಪಾಯಿ ಕೊಟ್ಟರೆ ಸಿಕ್ಬಿಡ್ತಾ ಇತ್ತು. ಈಗ ನೋಡಿ 500 ರೂಪಾಯಿ ಆಗಿರುವಂಥದ್ದು. ಯಾರ ಹತ್ರ ಈ ನಾಣ್ಯಗಳಿದಾವೆ ಕಮೆಂಟ್ ಮಾಡಿ ನೋಡೋದು, ನಿಮ್ ಪ್ರೂಫ್ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಬಾಂಬೆ ಮಿಂಟ್ ನಾಣ್ಯ 500 ರೂಪಾಯಿ ಆಗಿರುವಂಥದ್ದು UNC ಕಂಡೀಷನ್ ಅಲ್ಲಿ. ಇದು ಹೈದರಾಬಾದ್ ಮಿಂಟ್ ನಾಣ್ಯ ಸ್ಕೇರ್ ಕ್ಯಾಟಗರಿ ಇರುವಂಥದ್ದು 150 ರೂಪಾಯಿ. ಇದು ಆಕ್ಚುಲಿ ಸ್ಕೇರ್ ಕ್ಯಾಟಗರಿ ಅಂತ ಮೆನ್ಷನ್ ಮಾಡಿದ್ದಾರೆ, ಇದು ಆಕ್ಚುಲಿ ರೇರ್ ಕಾಯಿನ್ ಆಗಿರುವಂಥದ್ದು. ಸೊ ಇದು ಲೇಟೆಸ್ಟ್ ಅಪ್ಡೇಟು. ಯಾರ ಹತ್ರ ಇದೆ ಬಾಂಬೆ ಮಿಂಟ್ ನಾಣ್ಯ ಕಮೆಂಟ್ ಮಾಡಿ. ಈಗ ಎರಡನೇ ನಾಣ್ಯಕ್ಕೆ ಹೋಗ್ಬಿಡೋಣ. ಮತ್ತೊಂದು ವಿಶೇಷವಾದಂತಹ ನಾಣ್ಯ, ನೀವೇನು ನೋಡ್ತಾ ಇದ್ರಲ್ಲ, ಇದು 10 ರೂಪಾಯಿನ ಕ್ರಾಸ್ ಕಾಯಿನ್. ಇದು ಕೇವಲ ನೋಯ್ಡಾ ಮಿಂಟಿಂದ 2005, 6, 2007ರಲ್ಲಿ 3 ವರ್ಷಗಳಲ್ಲಿ ಕೇವಲ ನೋಯ್ಡಾ ಮಿಂಟಿಂದ ಮಾತ್ರ ಬಿಡುಗಡೆ ಆಗಿರುವಂತಹ ನಾಣ್ಯ. ನೋಡ್ತಾ ಇರ್ಬೋದು, ಈ ಒಂದು ನಾಣ್ಯ ನಾನು ಪರ್ಚೇಸ್ ಮಾಡಿದಾಗ ಎಷ್ಟು ರೂಪಾಯಿ ಕೊಟ್ಟಿದ್ದೆ? 2023ರಲ್ಲಿ ಪರ್ಚೇಸ್ ಮಾಡಿದೆ ಅನ್ಸುತ್ತೆ. ಅವಾಗ 1200 ರೂಪಾಯಿ ಕೊಟ್ಟಿದ್ದೆ. ಈಗ ಇದ್ರ ಬೆಲೆ ನೋಡ್ಬೋದು, ಡಬಲ್ ಆಗಿರುವಂಥದ್ದು. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಬಿಡ್ತೇನೆ. ನೋಡ್ಬೋದು, ಇಲ್ಲಿದೆ ನೋಡಿ ಬುಕ್ಕಲ್ಲಿ, ಸಾಯಿನಾಥ್ ರೆಡ್ಡಪ್ಪ ಅವರ ಬುಕ್ಕಲ್ಲಿ 2005ರ ನೋಯ್ಡಾ ಮಿಂಟ್ ನಾಣ್ಯ 2500 ರೂಪಾಯಿ ಆಗಿರುವಂಥದ್ದು. ಸ್ಕೇರ್ ಕ್ಯಾಟಗರಿ ಇರುವಂಥದ್ದು. 2006ರದು ಕಾಮನ್ ಕ್ಯಾಟಗರಿ, 2007ರದು ಸ್ಕೇರ್ ಕ್ಯಾಟಗರಿ. ಇದು ನಾಣ್ಯ ಆದರೆ ಇದೆ, ಇದು 3 ನಾಣ್ಯಗಳು ನಂತರ ಇರುವಂಥದ್ದು. ಆದರೆ ಇದು ತುಂಬಾ ಪ್ರೀಶಿಯಸ್ ನಾಣ್ಯ. ನೋಡ್ಬೋದು, UNC ಕಂಡೀಷನ್ ನಾಣ್ಯ. 1200 ರೂಪಾಯಿ ಕೊಟ್ಟು ನಾನು ಬೈ ಮಾಡಿದ್ದೆ, ಡಬಲ್ ಆಗಿರುವಂಥದ್ದು. ಕೇವಲ 2 ವರ್ಷದಲ್ಲಿ ನಾನು ಬೈ ಮಾಡಿದ್ದು 2023ರಲ್ಲಿ ಅನ್ಸುತ್ತೆ, ಕಾಯಿನ್ ಎಕ್ಸಿಬಿಷನ್ ಅಲ್ಲಿ. ನೋಡಿ, ಈಗ ಡಬಲ್ ಆಗಿರುವಂಥದ್ದು. ಈ ರೀತಿಯಾಗಿ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ಗ್ರೋ ಆಗೋದಕ್ಕೆ. ಅಷ್ಟೇನು ದೊಡ್ಡ ಉಪಯೋಗ ಆಗೋದಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಮೋಸ ಅಂತೂ ಆಗೋದಿಲ್ಲ. ಈಗ ಮತ್ತೊಂದು ನಾಣ್ಯಕ್ಕೆ ಬಂದ್ಬಿಡೋಣ. ನೋಡಿ, 1992ರ ನೋಯ್ಡಾ ಮಿಂಟ್ನ ನಾಣ್ಯ. ಇದನ್ನು ನಾನು ಅಫಿಲಿಯೇಟೆಡ್ ಡೀಲರ್ ಇಂದ ಬೈ ಮಾಡಿರುವಂಥದ್ದು. ನೋಡ್ಬೋದು, ನೋಯ್ಡಾ ಮಿಂಟ್ ನಿಮ್ಗೆ ಕಾಣಿಸ್ತಾ ಇದೆ, ಡಾಟ್ ಮಾರ್ಕು. ಇದು ಕೂಡ ತುಂಬಾ ಅಂದ್ರೆ ತುಂಬಾ ರೇರ್ ಕಾಯಿನ್, ಅಷ್ಟು ಈಸಿಯಾಗಿ ಯಾರಿಗೂ ಸಿಗೋದೇ ಇಲ್ಲ. ಇವತ್ತಿನ ದಿನಗಳಲ್ಲಂತೂ ಇದು ಕಾಮನ್ ಸರ್ಕ್ಯುಲೇಷನ್ ಅಲ್ಲಿಂದಾನೇ ಮಾಯ ಆಗ್ಬಿಟ್ಟಿದೆ. ಸೊ ಈ ಒಂದು ನಾಣ್ಯ ನಾನು ಪರ್ಚೇಸ್ ಮಾಡಿದೆ 2200 ರೂಪಾಯಿಗೆ. ನಿಮ್ಗೆ ತೋರಿಸ್ತೀನಿ ಎಷ್ಟು ರೂಪಾಯಿ ಆಗಿದೆ ಈಗ ಅಂತ. ಇದು ನಾನು ಬೈ ಮಾಡಿ ಒಂದೂವರೆ ವರ್ಷ ಆಯ್ತು ಅನ್ಸುತ್ತೆ. ಈಗ ಇದ್ರ ಬೆಲೆ ನಿಮಗೆ ತೋರಿಸ್ಬಿಡ್ತೀನಿ. 1992ರ ನೋಯ್ಡಾ ಮಿಂಟ್, ಕರೆಕ್ಟಾಗಿ ಬರ್ಕೊಡಿ, 1992 ನೋಯ್ಡಾ ಮಿಂಟ್. ನಿಮ್ಮ ಹತ್ರ ಇದೆಯಾ ನೋಡಿ. ನನ್ನ ಹತ್ರ ಒಂದು 2000 ಕಾಯಿನ್ ಇದಾವೆ ಈ ಥರದ ನಾಣ್ಯಗಳು, ಭಾರತ ಮ್ಯಾಪ್ನ ಚಿತ್ರಗಳು ಇರುವಂಥ ನಾಣ್ಯಗಳು. ಅದರಲ್ಲಿ ಇದನ್ನು ನಾನು ಬೈ ಮಾಡಲೇ ಬೇಕಾಗಿದೆ ದುಡ್ಡು ಕೊಟ್ಟು. ನೋಡಿ, 1992 ನೋಯ್ಡಾ ಮಿಂಟ್ನ ನಾಣ್ಯ, 5000 ರೂಪಾಯಿ ಇರುವಂಥದ್ದು UNC ಕಂಡೀಷನ್ ನಾಣ್ಯ. ರೇರ್ ಕ್ಯಾಟಗರಿ. ಮೊದಲು ಇದು ಆಕ್ಚುಲಿ ಸ್ಕೇರ್ ಕ್ಯಾಟಗರಿಲಿ ಇತ್ತು, ಈಗ ರೇರ್ ಕ್ಯಾಟಗರಿಗೆ ಹೋಗಿರುವಂಥದ್ದು. ನನ್ನ ಹತ್ರ ಇರುವಂಥದ್ದು AUNC ಕಾಯಿನ್, ಅಂದರೆ ಆಲ್ಮೋಸ್ಟ್ UNC ಕಾಯಿನ್. ಸೊ ಸಮ್ವೇರ್ ಅರೌಂಡ್ 3000ರಿಂದ 4000 ರೂಪಾಯಿವರೆಗೂ ಬಂದ್ಬಿಡುತ್ತೆ ಇದ್ರ ಬೆಲೆ. ಸೊ ಡಬಲ್ ಆಗಿರುವಂಥದ್ದು, ಆಲ್ಮೋಸ್ಟ್ ಡಬಲ್ ಆಗಿದೆ ಈ ಬೆಲೆ. ಈ ಕಾಯಿನ್ ಕೂಡ ಕೇವಲ 2 ವರ್ಷದಲ್ಲಿ ಇದ್ರ ಬೆಲೆ ದುಪ್ಪಟ್ಟಾಗಿರುವಂಥದ್ದು. ಸೊ ಯಾರ ಹತ್ರ ಈ ಕಾಯಿನ್ ಇದೆ ಕಮೆಂಟ್ ಮಾಡಿ. ನೋಯ್ಡಾ ಮಿಂಟ್, 1992ರ ನೋಯ್ಡಾ ಮಿಂಟ್. ಮತ್ತಂತೂ ಇದು ನನಗೆ ತುಂಬಾ ಆಶ್ಚರ್ಯ ತರುವಂತಹ ವಿಷಯ. ನೋಡಿ, ಇದು RBI ಕಾಯಿನ್, 50 ಪೈಸೆ ಕೊಮಮರೇಟಿವ್ ಕಾಯಿನ್. RBIನ ಒಂದು ರಿಸೆಂಬಲ್ ಮಾಡೋದಕ್ಕೋಸ್ಕರ ಇದನ್ನ ಮಾಡಿರುವಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು.
ಅದರ ನೆನಪಿಗೋಸ್ಕರ ಅಷ್ಟೇ, ಬೇರೆ ಏನೂ ಅಲ್ಲ. 1935ರಿಂದ 1985 50 ವರ್ಷಗಳ ಸೇವೆಗೋಸ್ಕರ ಈ 50 ಪೈಸೆಯ ನಾಣ್ಯವನ್ನ ಬಿಡುಗಡೆ ಮಾಡಿರುವಂತದ್ದು. ಪ್ರೂಫ್ ಸೆಟ್ ಅಲ್ಲೂ ಇದೆ, ₹1 ಇದೆ ಈ ನಾಣ್ಯ. ಅದೇ ರೀತಿ ಬೇರೆ ಬೇರೆ ಡಿನಾಮಿನೇಷನ್ ಅಲ್ಲೂ ಕೂಡ ಈ ನಾಣ್ಯ ಬಂದಿರುವಂತದ್ದು. ಸೊ ಈಗ ಈ ಕಮೆಮೊರೇಟಿವ್ ನಾಣ್ಯದ ಬೆಲೆ ನಿಮಗೆ ಕೇಳಿದ್ರೆ ತಲೆ ಸುತ್ತದೆ. ನಾನು ಈಗ ಈ ನಾಣ್ಯವನ್ನ ಸುಮಾರು 5-6 ವರ್ಷಗಳಿಂದ ಕೇವಲ ₹10ಗೆ ನಾನು ತಗೊಂಡಿದ್ದೀನಿ ಇದೇ ನಾಣ್ಯವನ್ನೇ. ನನ್ನ ಹತ್ರ ಈ ತರದ್ದು 4 ಕಾಯಿನ್ ಇದಾವೆ. 3 ಕಾಯಿನ್ ನಾನು ಬೈ ಮಾಡಿದ್ದೀನಿ. ಇದು ಒಂದು ಕಾಯಿನ್ ನಾನು ₹30 ಕೊಟ್ಟು ಸುಮ್ಮನೆ ಇರ್ಲಿ ಒಂದು ನೆನಪಿಗೆ ಅಂತ ತಗೊಂಡಿದ್ದೆ ಅಷ್ಟೇ, ಬೇರೆ ಏನು ನಾನು ಯಾವುದೇ ಉದ್ದೇಶದಿಂದ ತಗೊಂಡಿರ್ಲಿಲ್ಲ. ಬಟ್ ಇವತ್ತು ಇದರ ಬೆಲೆ ಮಾತ್ರ ಸರ್ರಿಗೆ ಹೋಗಿರುವಂತದ್ದು. ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಸೊ ನಾನು ಆಗ್ಲೇ ಹೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡದಿರೋ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ. ಯಾರೆಲ್ಲ ಮಾಡಿಲ್ಲ ದೊಡ್ಡ ಮನ್ಸು ಮಾಡಿ ನೋಡಿ. ಇದೇ ಒಂದು ನಾಣ್ಯ, ಗೋಲ್ಡನ್ ಜುಬಿಲಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ 50 ವರ್ಷ ತುಂಬಿದಕ್ಕೋಸ್ಕರ ಈ ನಾಣ್ಯವನ್ನು ಬಿಡುಗಡೆ ಮಾಡಿರುವಂತದ್ದು. ನೋಡ್ಬೋದು ಕೋಲ್ಕತ್ತಾ ಮಿಂಟ್ ನಾಣ್ಯ, ಕೋಲ್ಕತ್ತಾ ಮಿಂಟ್ ಇರಬೇಕು, ಯಾವುದೇ ಮಿಂಟ್ ಮಾರ್ಕ್ ಇರಬಾರ್ದು. ನೋಡ್ಬೋದು ಇಲ್ಲಿ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ. ಟೂಲ್ಡ್ ಕಾಯಿನ್ಸ್ ಇದಾವೆ, ಹುಷಾರು. ₹20 ಇದು ಕಾಯಿನ್ ನೋಡ್ಬೋದು. ಇಲ್ಲಿ ವೆರಿ ಫೈನ್ ಇದೆ ₹150. ನಂತರ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಕಾಯಿನ್ ಇದು ₹300 ಆಗಿರುವಂತದ್ದು. UNC ಇತ್ತಂದ್ರೆ ₹1,500 ಇದು. ಇದೇ UNC ಕಾಯಿನ್ 3-4 ವರ್ಷದಿಂದ ಕೇವಲ ₹250-300 ಇತ್ತು. ಇವತ್ತು ನೋಡಿ ₹1,500 ಆಗಿರುವಂತದ್ದು 4-5 ಪಟ್ಟು ಬೆಲೆಯನ್ನ ಹೆಚ್ಚಿಸಿಕೊಂಡಿದೆ. ನೋಡಿ ಇದೇ ಕಾಯಿನ್ ಕೋಲ್ಕತ್ತಾ ಮಿಂಟ್ ಇರಬೇಕು, ಕೋಲ್ಕತ್ತಾ ಮಿಂಟ್ ಮಾರ್ಕ್, ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರಬಾರ್ದು. ಕೋಲ್ಕತ್ತಾ ಮಿಂಟ್ ಅಂದ್ರೆ ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ. ಈ ಒಂದು RBI ನ ಕಾಯಿನ್. ಮತ್ತೊಂದು ಕಾಯಿನ್ಗೆ ಬಂದ್ಬಿಡೋಣ. ಈಗ ತಡ ಮಾಡೋದು ಬೇಡ, ವಿಡಿಯೋ ಲೆಂತ್ ಆಗ್ತಾ ಇದೆ. ಇದೊಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹೈದರಾಬಾದ್ ಮಿಂಟ್ ನಾಣ್ಯ. ಇದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ರೇರ್ ಕ್ಯಾಟಗರಿಯಲ್ಲಿ ಇರುವಂತಹ ನಾಣ್ಯ. ನನ್ನ ಹತ್ರ ಇರುವಂತದ್ದು ನೀವೇನ್ ನೋಡ್ತಾ ಇದ್ದೀರಾ, ಇದು AUNC ಕಾಯಿನ್, ಅಂದ್ರೆ ಆಲ್ಮೋಸ್ಟ್ UNC ಕಾಯಿನ್. ಸೊ ಯಾರ ಹತ್ರ ಈ ಒಂದು ನಾಣ್ಯ ಇದೆ, 4 ಮಿಂಟ್ಗಳಿಂದ ಬಿಡುಗಡೆ ಆಗಿರುವಂತದ್ದು. ಹೈದರಾಬಾದ್, ಕೋಲ್ಕತ್ತಾ, ನೋಯ್ಡಾ, ಮತ್ತೆ ಇದು ಇನ್ನೊಂದು ಬಾಂಬೆ ಮಿಂಟ್ ನಾಣ್ಯಗಳು. ಸೊ ಯಾರ ಹತ್ರ ಈ ನಾಣ್ಯ ಇದೆ, ₹2ನ ಶಿವಾಜಿ ಅವರ ನಾಣ್ಯ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ನಾಣ್ಯ, ಕಮೆಂಟ್ ಮಾಡಿ. ಅದರ ಬೆಲೆ ತಿಳಿಸ್ತೀನಿ, ಯಾವ ಮಿಂಟ್ ಮಾತ್ರ ಇದೆ ಅಂತ ನೋಡ್ಕೊಂಬಿಡಿ. ಮಿಂಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಮಿಂಟ್ ಮಾರ್ಕ್ಗಳ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಅನ್ನು ಮಾಡಿರುವಂತದ್ದು. ಸೊ ಅದರಲ್ಲಿ ನೀವು ನೋಡಬಹುದು. ನಾನು ಈ ನಾಣ್ಯವನ್ನು ಪರ್ಚೇಸ್ ಮಾಡಿದ್ದು ಕೇವಲ ₹550ಗೆ 2 ವರ್ಷಗಳ ಹಿಂದೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಮಿಂಟ್ ಮಾರ್ಕ್. ಟೂಲ್ಡ್ ಕಾಯಿನ್ಗಳು ಜಾಸ್ತಿ ಇದಾವೆ ಈ ಒಂದು ಇದರಲ್ಲಿ, ಜೋಪಾನವಾಗಿರಿ. ಟೂಲ್ಡ್ ಕಾಯಿನ್ ಅಂದ್ರೆ ಏನೂ ಇಲ್ಲ, ಫೇಕ್ ಕಾಯಿನ್ಗಳು ಅಂತ. ನೋಡಿ ಹೈದರಾಬಾದ್ ಮಿಂಟ್ ನಾಣ್ಯ UNC ಅಲ್ಲಿ ₹3,000 ಆಗಿರುವಂತದ್ದು. ನಾನು ಇದು ತಗೊಂಡಾಗ ಎಷ್ಟು ನಿಮ್ಗೆ ಆಗಲಿ ಹೇಳಿದ್ದು, ನಾನು ₹550 ₹600 ಕೊಟ್ಟಿದ್ದೆ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ. ಇವತ್ತು ಇದೇ ಗ್ರೇಡ್ ನೋಡಿ ₹1,000 ಎಕ್ಸ್ಟ್ರಾ ಫೈನ್ ಕಂಡೀಷನ್ ₹1,000 ಅಂದ್ರೆ AUNC ಕಾಯಿನ್, ಆಲ್ಮೋಸ್ಟ್ UNC ಕಾಯಿನ್ ₹1,500 ಇರುವಂತದ್ದು. UNC ಕಾಯಿನ್ ಇತ್ತು ಅಂದ್ರೆ ₹3,000. ಕ್ಯಾಟಗರಿ ನೋಡಬಹುದು, ರೇರ್ ಕ್ಯಾಟಗರಿಗೆ ಸೇರಿಸಿರುವಂತದ್ದು, ಅಂದ್ರೆ ಸಾಮಾನ್ಯ ಸರ್ಕ್ಯುಲೇಷನ್ ಇಂದ ಮಾಯ ಆಗಿರುವಂತಹ ನಾಣ್ಯ. ಸೊ ಮತ್ತೊಂದು ₹1 ಕಮೆಮೊರೇಟಿವ್ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಷ್ಟೇ ಸಡನ್ ಆಗಿ ರೈಸ್ ಆಗಿರುವಂತದ್ದು ಇದ್ರ ಬೆಲೆ ಕೂಡ. ಸೊ ₹200-300 ಅಂತ ಈ ಬೆಲೆ, ಈ ಒಂದು ನಾಣ್ಯದ ಬೆಲೆ ಇವತ್ತು ₹1,500ಗಿಂತ ಹೆಚ್ಚಿನ ಬೆಲೆ ಆಗಿರುವಂತದ್ದು. ಕ್ಲಿಯರ್ ನೋಯ್ಡಾ ಮಿಂಟ್ ಇರಬೇಕು. ಜವಾಹರ್ಲಾಲ್ ನೆಹರು ಅವರ 1989 ನೋಡಬಹುದು. ಇಲ್ಲಿ ಕ್ಲಿಯರ್ ಡಾಟ್ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ವಿಡಿಯೋದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಗೊತ್ತಿಲ್ಲ. ನೋಡಿ ₹1 ಕಮೆಮೊರೇಟಿವ್ ನಾಣ್ಯ. ಇದು ಕೂಡ ಅಷ್ಟೇ ಸಡನ್ ಆಗಿ ಇದ್ರ ಬೆಲೆ ರೈಸ್ ಆಗಿರುವಂತದ್ದು. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಇದರ ಬೆಲೆ ಎಷ್ಟಾಗಿದೆ ಅಂತ. ನಾನು ತಗೊಂಡಿದ್ದು ₹1,100ಗೆ. ನೋಯ್ಡಾ ಮಿಂಟ್ ಇದ್ರೆ ನೋಡಿ, ಫೈನ್ ಕಂಡೀಷನ್ ₹400, ವೆರಿ ಫೈನ್ ಇದ್ರೆ ₹600, ಎಕ್ಸ್ಟ್ರಾ ಫೈನ್ ಇದೆ ₹1,200. UNC ಇತ್ತು ಅಂದ್ರೆ ₹3,000. ಇದು ನೋಡಿ UNC ಕಾಯಿನ್ ಒಂದು ಆಕ್ಚುಲಿ ನ್ಯಾಚುರಲ್ ಬ್ಲಾಕ್ ಮಾರ್ಕ್ ಇರುವಂತದ್ದು ಇದರಲ್ಲಿ, ಅದನ್ನ ಎರರ್ ಅಂತ ಕೂಡ ಕರೀತಾರೆ. UNC ಕಾಯಿನ್ ನಾನು ತಗೊಂಡಾಗ ₹1,100 ಇತ್ತು. ಇವತ್ತು ಓಕೆ ಬ್ಲಾಕ್ ಮಾರ್ಕೆಟ್ ಕಡಿಮೆ ಮಾಡ್ತೀರಾ, ಕಡಿಮೆ ಆಗುತ್ತೆ ಬೆಲೆ ಅಂದ್ರೂ ₹1,000 ಕಡಿಮೆ ಆದ್ರೂ ₹2,000 ಅಮೌಂಟ್ ಡಬಲ್ ಆಗಿದೆ. ಸೊ ಈ ರೀತಿ ಹೂಡಿಕೆ ಮಾಡೋದು ತುಂಬಾ ಸೂಕ್ತ ನನಗೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ನೀವು ಯಾವತ್ತೇ ಬೈ ಮಾಡಿದಿರಾ ಅಂದ್ರೂ ರೇರ್ ಕ್ಯಾಟಗರಿ ನಾಣ್ಯಗಳನ್ನ ಬೈ ಮಾಡಿ.